ಮಮ್ಮಿ ಹೆಂಗೆ ಕಾಣತೈತಿ ಈ ಸೀರೆ ಚಲೋ ಕಾಣಕತ್ತೈತನ ಯವ್ವ ಮಗಳ ಮಸ್ತ್ ಕಾಣಕತ್ತೀವ ಸೀರೆ ಭಾರಿ ಕಾಣಕತ್ತೈತಿ ನಿಂಗೆ ಸೂಪರ್ ಆಗೈತೆ ನೋಡು ಇದಾಗ ನಿನಗೆ ಒಪ್ಪೈತಿ ಆಮೇಲೆ ಏನು ಬಂಗಾರ ಹಾಕೊಂಡು ಹೋಗಕ್ಕೆ ಹೋಗ್ಬೇಡ ಅವ್ರು ಹಾಕ್ತಾರೆ ಆಕೆಗೆ ಏನು ಹಾಕ್ತಾರಲ್ಲ ಅದನ್ನೆಲ್ಲ ಹಾಕ್ತಾರೆ ನೀ ಏನು ಹಾಕೊಂಡು ಹಾಕೋಬೇಡ ನಾವು ಕೊಡ್ತೇವೆ ನಿನಗಿಲ್ಲ ಅನ್ನಂಗಿಲ್ಲ ಆದ್ರೆ ಈಗ ಕೊಡಂಗಿಲ್ಲ ಅಂದ್ರೆ ನಾವೇ ಈಗ ಕೊಟ್ಬಿಟ್ಟು ಅಂದ್ರೆ ಅವ್ರು ಏನು ಹಾಕ್ತಾರೆ ಏನು ಬಿಡ್ತಾರೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ನೋಡೋಣ ಇವತ್ತು ರಾತ್ರಿ ಅಂತೂ ನೀ ಹಿಂಗೆ ಹೋಗು ನೀವು ಸುಮಾರು ಹಾಕೊಂಡು ಏನ ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಕತ್ಲ ಆಕಿಗೆ ಎಟ್ಟು ಹಾಕ್ತಾರ ನಿನಗೆ ಎಟ್ಟು ಹಾಕ್ತಾರ ಅಂತೇಳಿ ಏನ ಅಲ್ಲಿವಾ ಅಲ್ಲ ಅವರು ದೊಡ್ಡ ಶ್ರೀಮಂತರಂತಿ ಮತ್ತು ಅವ್ರು ಕೊಡ್ತಾರೆ ಅವ್ರ ಮಗಳಿಗೆ ಅಲ್ಲ ನೀನು ಹಿಂಗೆ ಹೇಳೋದು ತಪ್ಪಿ ಅವ್ರ ಮಗಳಿಗೆ ಅವರು ಸಾಕಷ್ಟು ಹಾಕ್ತಾರೆ ಅವಾಗ ಈಕೆ ಹಂಗೆ ಬರ್ಗೊಳ್ಳೇ ಇರ್ಬೇಕನ ಯಾಕೆ ಈಕೆ ಏನನ್ನ ಮಾಡಿಸಿದಾರೆ ಅದನ್ನೆಲ್ಲ ಕೊಡ್ರಿ ಈಕೆಗೆ ನೆಕ್ಲೆಸು ಮತ್ತು ಚೈನು ಏನೇನು ಮಾಡಿಸಿದ್ರಲ್ಲ ಅದನ್ನೆಲ್ಲ ಈಕೆ ಏನೈತೆ ಅದನ್ನು ಕೊಡಬೇಕು ನೀವು ಯಾಕೆ ಅದನ್ನ ಇಟ್ಕೊಂಡು ಕುಂಡಿರ್ತೀರಿ ನಾಳೆ ಹಿಂಗೆ ಏನೂ ಇಲ್ದಂಗೆ ಹೋಗಿ ಕುಂದ್ರದಾಗಿತ್ತು ಮದುವೆ ಕಲ್ಯಾಣ ಮಂಟಪದಾಗ ನಂಗೆ ಚಂದ ಅನಿಸ್ತತನ ನಾನು ಅದನ್ನೇ ಹೇಳಿನಪ್ಪ ನಿಮ್ಮ ಅವ್ವ ಮತ್ತು ಆಕೆ ಕೇಳಕತ್ತ ಇರ್ದ ಆಕೆ ಇಲ್ಲ ಅವ್ರ ಹಾಕಲಿ ಆಮೇಲೆ ನೋಡುನು ಹಾಕಿದ್ರೆ ನಾಳೆ ಹಾಕಕ್ಕೆ ಬರ್ತದಂತ ಅಲ್ಲ ಅವ್ರೇ ಹಾಕ್ಯಾರು ಆಕೆಗೆ ಅವ್ರ ತವ್ರನ್ನೆಲ್ಲ ಹಾಕಿರ್ತಾರು ಇವ್ರು ಏನು ಕೊಟ್ಟಿರ್ತಾರೆ ಅದನ್ನೇ ಆಕೆ ಕೊಡ್ತಾರು ಆಕೆ ನಮ್ಮ ಅಕ್ಕ ಮೊನ್ನೆ ಹೇಳಿದಾಳೆ ನಾವು ಇಷ್ಟಿಷ್ಟು ಕೊಡ್ತಾವೆ ನೀವು ಇಷ್ಟು ತಗೋರಿ ಅಂತೀವಿ ಮತ್ತೆ ಈಗ ಚೆಲ್ಲೋದು ಕೊಟ್ಟಿಕೊಂತದ್ಗೆ ತಾಯಿ ನಿಮಗೆ ಗೊತ್ತಾಗೋದಿಲ್ಲ ಅಪ್ಪ ಮಕ್ಕಳ ಕುಂದ್ರಿ ನೀವು ನನ್ನ ಮಗ ಇನ್ನು ಹೆಂಗೆ ಕೊಡಿಸ್ಬೇಕು ಹೆಂಗೆ ಮಾಡಬೇಕು ಅಂತ ಗೊತ್ತೈತಿ ಆ ಮನೆಗೆ ಕೊಡಾತಿರೋದ ಆಕಿನ ಏನಿಲ್ಲ ಏನು ಆ ಮನೆ ಕೊಡಾತಿರೋದ ಏನು ಬೇ ಏನಿಲ್ಲ ಆ ಮನೆಗೆ ಕೊಡಾತಿರೋದ ಈಕೆ ನಾಳೆ ಆ ಮನ್ಯಾಗ ಚಲೋ ಇರಲಿ ಅಂತೇಳಿ ಯಾಕಂದ್ರೆ ಆಕೆ ಶಾರದಾನ ಚಲೋ ಅದಾಳ ಮತ್ತು ಆಕೆ ಗಂಡು ಚಲೋ ಅದಾನು ಆ ಹುಡುಗ ಚಲೋ ಐತಿ ಅದಕ್ಕೆ ಆ ಮನ್ಯಾಗ ಕೊಡಾತಿರೋದ ಆಕೆ ನಾಳೆ ಚಲೋ ತಮ್ಗೆ ಇರಲಿ ಅಂತೇಳಿ ಮತ್ತು ನಾವು ಅಲ್ಲ ಈಗ ಎಲ್ಲ ಬಂಗಾರ ಹಾಕಿದ್ವು ಅಂದ್ರೆ ಆಕೆಗೆ ಏನೈತೆ ಶ್ರೀಮಂತರ ಮನೆ ಸೊಸಿ ಅಂತ ಆಕೆಗೆ ಹಾಕ್ತಾರೆ ಶ್ರೀಮಂತರ ಮನೆ ಮಗಳು ಅಂತೇಳಿ ಈಕಿಗೆ ಏನು ಕೊಡ್ತಾರೆ ಅದಕ್ಕೆ ಬೇಡ ಏನು ಬೇಡ ಹಠ ಮಾಡಿರತ್ತ ಏನಾರ ಮಾಡ್ಕೊಂಡು ಹೋಗ್ರಿ ಅವರು ಗಾಡಿ ಕಳಿಸ್ತಾರಂತ ನೋಡಿ ಈಗ ಗಾಡಿ ಬರ್ತದಂತ ಈಕೆ ಜೋಡಿ ಗೆಳತಿಯರು ಯಾರು ಬರ್ತಾರೆ ನನ್ನ ಗೆಳತಾರ ಯಾರೂ ಬರಾಕತ್ತಿಲ್ಲ ಏನು ಮಾಡ್ಬೇಕು ಅನ್ನೋದೇ ತಿಳಿದಾತು ನನಗೆ ಅಲ್ಲ ನಾನು ಹೆಂಗೆ ರೆಡಿ ಮಾಡ್ತೀವಿ ಯಾರು ರೆಡಿ ಮಾಡೋದು ನಾನು ಮತ್ತು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬತ್ತು ಅದೆಲ್ಲ ಬಿಟ್ಟು ನೀನು ಈಗ ಬಾಪ್ ಕಟ್ ಮಾಡಿಸ್ಲಿಲ್ಲ ಅಂದ್ರೆ ಹಾಂ ನಿನಗೆ ಎಂತ ಚಂದ ಮಗ್ಗಿನ ಜಡಿ ಹಾಕಕ್ಕೆ ಬರ್ತೈತೆ ಇದು ನನ್ನ ಕಟ್ ಹೊಡಿಸ್ಕೊಂತ ಬಿಟ್ಟ ಈಗ ಇತ್ತಕ್ಕೆ ಕೂದ್ಲಾನು ಹಾಕಕ್ಕೆ ಬರತ್ತು ಇತ್ತು ಬಿಡಾಕು ಬರತ್ತು ಏನು ಮಾಡಲ್ಲ ನಾನು ಹುಡ್ತಾನ ಹಂಗದಾವ ನನ್ನ ಕೂದ್ಲು ಇತ್ತು ಮುಂದೆ ಬರೋಲ್ಲ ಇತ್ತು ಹಿಂದೆ ಹೋಗಲ್ಲ ಇರೋದು ಇಷ್ಟ ನಾ ಹೇಳು ತಿಳಿತಲ್ಲ ಅವ್ರ ಗಾಡಿ ಬರುತ್ತಾನ ಸುಮ್ಮನಿರು ಅವ್ರ ಗಾಡಿಗೆ ಬಂದ್ಮೇಲೂ ನೀ ಹಿಂಗೆ ಹೋಗಿ ಹತ್ಕೊಂಡ್ರು ಏನು ಒಡಿವಿಲ್ಲ ಏನಿಲ್ಲ ಅಂತ ತಿಳ್ಕೊಬೇಡ ಹಸಿರು ಬಳಿ ಅದಾವ ಕೈಯಾಗ ಅವಕ್ಕೆ ಏನು ಪೇಟ ಹಚ್ಕೊಬೇಡ ಮದ್ರಂಗಿ ಅಂತ ಚಂದಾಗೈತಿ ಅದೆಲ್ಲ ಚಂದ ಕಾಣತೈತಿ ಅರ್ಶಿನ ಐತಿ ಮೈಗ ಹೋಗಿ ಅಲ್ಲಿ ಹೊರಗೆ ಹೋದ್ನಿ ಇವ್ರನ್ನ ಮಾತಾಡ್ಸಿನಂದು ಮಾಡ್ಬೇಡ ಬಂತಲು ಗಾಡಿ ಅಷ್ಟು ಪೂಜೆ ಮಾಡ್ತೇನೆ ಅಂದ್ರೆ ಬಲಗಾಲಿಟ್ಟು ಗಾಡಿಯಾಗ ಹತ್ತು ಅಷ್ಟು ಮಾಡು ನಾನು ಅಷ್ಟು ಓನ್ಯಾಗ ಮಂದಿ ಹೇಳಿ ಬರ್ತೇನೆ ಯಾಕಂದ್ರೆ ಮತ್ತು ಬೆಳಿಗ್ಗೆ ಎಷ್ಟು ಹೇಳಕ್ಕೆ ಬರ್ತೈತಿ ನೀವು ಹೋಗ್ರಿ ನಾ ಹುಡುಗಿ ಜೋಡಿ ಹ್ಞೂ ರೀ ನಾವು ಹೋಗ್ತೀವಿ ಅಲ್ಲಿ ಕಲ್ಯಾಣ ಮಂಟಪ ಹೋಗ್ತೀವಿ ಈಗ ನೀವು ಬೆಳಿಗ್ಗೆ ಎಲ್ಲ ಮಂದಿ ಕರ್ಕೊಂಡು ಗಾಡಿ ಮಾಡ್ಕೊಂಡು ಬಂದುಬಿಡ್ರಿ ಹೆಚ್ಚಾಗಿ ಹೇಳ್ರಿ ಒಂದು 200-300 ಮಂದಿ 300 ಮಂದಿ ಹೇಳ್ರಿ ಮದ್ವೆ ಹೆಂಗೆ ಅದ್ದೂರಲ್ಲೇ ಮಾಡಕತ್ತಾಳ ಮಗಳದಂತ ಗೊತ್ತಾಗಲಿ ಅಲ್ಲ ಅವ್ರೇನು ಅವ್ರು ಬೀಗರು ಮಾಡಕತ್ತಾರ ಮತ್ತೇನು ದಾಮ್ ದುಮ್ಲೆ ಹಾಕಿರ್ತೈತಿ ಏನು ಮಸ್ತ್ ಅಡುಗೆ ಮಾಡಿಸಿರ್ತಾರ ಹಾಂ ಇಲ್ಲಿ ಊರಾಗ ಬಂದು ಹೊಗಳ್ಬೇಕು ನಮ್ದು ಅಯ್ಯೋ ಏನಕ್ಕೆ ಏನೋ ಒಂದು ಮಗಳು ಎಂಥ ಮನೆ ಕೊಟ್ಲು ಏನು ತಾನ ಏನು ಅಡುಗೆ ಮಾಡಿಸಿದ್ರೆ ಯವ್ವ ಏನು ದುಂದಿಲಿ ಮದುವೆ ಮಾಡ್ಯಾರ ಅಂತ ಅನ್ಬೇಕು ನೋಡ್ರಿ ಹಂಗೆ ಮಂದಿ ಶಿಸ್ತ ಹೇಳ್ರಿ ನೀವು 300-400 ಮಂದಿ ಹೇಳ್ಬಿಡ್ರಿ ಶಿಸ್ತ 2 ಗಾಡಿ ಮಾಡ್ಕೊಂಡು ಹಂಗೆ ರಿಕ್ ಬರ್ಬೇಕು ನೋಡ್ರಿ ಮಂದಿ ಅಲ್ಲ ನೀನು ರಿಕ್ ಅಂದ್ರೆ ಏನು ತಾಡೆ ಆತ ಅನ್ಕೊಂಡು ಏನೋ ಮಂದಿ ಹಾಂ ಏನಿಲ್ಲ ಅಂದ್ರೂ ಗಾಡಿ ಬಾಡಿಗೆ ಅಂದ್ರೆ ಒಂದೊಂದು ಗಾಡಿದು 1,000 ರೂಪಾಯಿ ಅಂತ ಹಿಡಿದ್ರೆ 2,000 ರೂಪಾಯಿ ಆತ ನಾಳೆ ಹುಚ್ಚುಡುಗತೆ ಮಾಡಿ ಇದ್ದದೆಲ್ಲ ಕಳ್ಕೊಬೇಡ ಮದುವೆ ಆಗಬೇಕು ಮಗಳಿಗೆ ಸೀರೆ ಯಾರ ಕೊಡ್ಸಾಕ್ಬೇಕು ಹಾಂ ನೋಡು ಆಕೆಗೆ ಸೀರೆ ಅಂತ ಉಡ್ಸಿದಿ ನೋಡಕ್ಕಿ ಅಯ್ಯ ಕುಂದ್ರೆ ಇಲ್ಲದ್ದು ಮಾತಾಡ್ಬೇಡ್ನಿ ಆಕೆಗೆ ಸೀರೆ ಹೊಸಾದನ ಸೀರೆ ಗೊತ್ತಾಯ್ತನ ಚಂದನ ಸೀರೆ ನಾವು ಕೊಟ್ಟಿದ್ದನ್ನ ಹೊಸಾದ ಟೇಜರಿಯಾಗಿನ ತೆಗೆದು ಕಾಸು ಹೇಳಕ್ಕೆ ಬಂದ ಇವು ಆತು ಬೇ ನಾವು ಸ್ವಲ್ಪ ಅಲ್ಲಿ ನಮ್ಮ ದೋಸ್ತುಗಳಿಗೆಲ್ಲ ಹೇಳಿ ಬರ್ತೀನಿ ನಾ ಮತ್ತೆ ಈಗ ಬಂದು ಗಾಡಿ ಹತ್ತೀನಿ ಅಂದ್ರೆ ಮತ್ತೆ ನಮ್ಮ ದೋಸ್ತುಗಳನ್ನ ಕರೆಯೋಕ್ಕಾಗಲ್ಲ ನಾ ಹೇಳಿ ಒಂದಿಬ್ಬರು ನಾನು ಜೋಡಿ ಕರ್ಕೊಂಡು ಬರ್ತಾನೆ ಹ್ಞೂ ಆಯ್ತಪ್ಪ ಹಾಂ ಹಂಗಾರೆ ನಾನು ಮಂದಿ ಹೇಳಿ ಎಲ್ಲ ಓನ್ಯಾಗೆಲ್ಲ ಇಲ್ಲಿಂದ ಹಿಡಿದು ಮ್ಯಾಗಿನ ಕೂಟಿಂದ ಹಿಡಿದು ತೆಳಗಿನ ಕೂಡ್ತಾನೆ ಎಲ್ಲರಿಗೂ ಹೇಳಿ ಮುಗಿಸ್ತೇನೆ ಆಮೇಲೆ ಇದು ನಾಳೆ ನಾ ಇದ್ದ ಕರ್ಕೊಂಡು ಬರ್ತೀನಿ ಈಗ ನಾ ಗಾಡಿ ಜೋಡಿ ಬರ್ತಾನೆ ಯಾಕಂದ್ರೆ ತಂದೆ ತಾಯಿಗೆ ಅದು ಇದು ಈಗ ರಾತ್ರಿ ಇದನ್ನು ಮಾಡ್ತಿರ್ತಾರೆ ಬೆಳಿಗ್ಗೆನೂ ಬೇಕಟ್ಟ ಅದಕ್ಕೆ ಈಗ ಹೇಳೇ ಬಂದುಬಿಡ್ತಾನೆ ನಾ ಸುಳ್ಳು ಆಯ್ತು ಗಾಡಿಯಾಗ ನಾನು ಬಂದು ಬಿಡ್ತಾನೆ ಒಮ್ಮೆ ಒಬ್ರನ್ನ ಯಾರನ್ನಾರ ಚಂದ್ರನಾರ ಅಲ್ಲಿ ಸಾಮಾನ ನಿಂದಿರ್ತೀನಿ ಹಾಂ ಆಟ ಮಾಡಿಬಿಡ್ರಿ ಹಂಗಾರ ನೀವು ಬಂದ ಬಿಡ್ರಿ ನಿಂಬಲ್ಲಿ ಆಯ್ತು ತಗೋರಿ ನಾ ಹೋಗ್ತೇವೆ ನೀವು ಬಂದುಬಿಡ್ರಿ ಎಲ್ಲರಿಗೂ ಹೇಳ್ಕೊಂಡ ನಾನು ಹೆಣ್ಮಂದಿಗಟ್ಟು ಹೇಳ್ತಾನೆ ಇಲ್ಲೇ ನೀವು ಹೋಗ್ರಿ ನಾ ಹೇಳೋದು ತಿಳಿತಾನೆ ನಿನಗೆ ಏನು ಛತ್ರಕ್ಕೆ ಹೋದ್ಮೇಲೆ ಅಲ್ಲೇ ಈಗ ಅಷ್ಟು ಸಿಂಪಲಾಗಿ ಏನು ಹಾಕೊಂಡಿಯಲ್ಲ ಅಟ್ಟ ಹಾಕೊನಿ ನಿಮ್ಮ ಮಾತು ಕೇರಿ ಯಾಕೆ ಮತ್ತು ಇದನ್ನು ತಂದಿಲ್ಲನ ಅಂತ ಕೇಳಿರ ಏನದು ಒಡವೆದು ಏನೋ ತಂದಿಲ್ಲ ಅಂತ ಕೇರ ಏನಿಲ್ಲತ್ತಿ ನಂದು ಏನೂ ಇರಾಕಿಲ್ಲ ಅದಕ್ಕೆ ನಮ್ಮವ್ವ ಎಲ್ಲಿ ಸಾಲು ಅನ್ನಕತ್ಲ ಏನು ಕೊಡ್ಸಲಿಲ್ಲ ನಮ್ಮವ್ವ ಅಂತೇಳಿ ಏನು ಯವ್ವ ನೀನು ನನಗೆ ಕಲಿಸ್ಬೇಕಾರ
ನಾ ಎಲ್ಲ ಹೇಳ್ತಾನೆ ತಗೋಬೇ. ನೀನು ಚಿಂತೆ ಮಾಡಬೇಡ, ವಡಿ ಬಂದು ನನ್ನ ಕೊಳ್ಳಾಗ ಹಂಗೆ ಬಿಚ್ಚಿ ಬೀಳ್ಬೇಕು, ಹಂಗೆ ಮಾಡ್ತೀನಿ. ಏನು ತಲೆ ಕೆಡ್ಸ್ಕೊಬೇಡ. ಹೆಂಗೆ ನನ್ನ ಮದುವೆ ಆಗಬೇಕು, ಹೆಂಗೆ ಅವ್ರನ್ನ ಅಳ್ವಿ ಕೊಡಿಸ್ಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ. ನನ್ನ ನೋಡಿ ನೀ ಕಲ್ಕೋಬೇಕು ಹೊರತು ನೀನು ನೋಡಿ ನಾನಲ್ಲ ಬೇ. ನಿನಗೆ ಅವಮಾನ ಮಾಡಿದಾರನ್ನ ಸೇಡ್ ತೀರ್ಸ್ಕೊಳ್ಳೋರ್ಗು ಬಿಡು ಮಗಳೇ ಅಲ್ಲ. ತಾಯಿಯಿಂದ ಮಗನ ದೂರ ಮಾಡಿ ಬೇರೆ ಕರ್ಕೊಂಡು ಹೋಗಿ ಉಳಿಲಿಲ್ಲ ಅಂದರೆ ನಿನ್ನ ಮಗಳು ನಾನು ಅಲ್ಲವೇ ಅಲ್ಲ, ಗೊತ್ತಾಯ್ತಾ? ಹ್ಞೂ ಆಯ್ತು. ಏನು ಲಗು ಲಗು ರೆಡಿಯಾಗಿ ನೋಡೋದು ನಮ್ಮ ಅಕ್ಕ. ಅರಿಶಿನ ಭಾಳ ಕಾಣಕತ್ತವ. ಅಷ್ಟು ಶಿಸ್ತ ಬಡ್ದ ನೀರು ಹಣಿಸ್ಬಿಟ್ಟಿವಿ. ಏನು ಅರಿಶಿನ ಅಂದ ಮತ್ತೇನು ಅನಿಸ್ತತಿ? ಆಯ್ತು ತಗೋ. ಅಲ್ಲಿ ಹೋದ್ಮೇಲೆ ಚಂದಂಗೆ ಎಲ್ಲ ಸ್ನೋ ಪೌಡ್ರ್ ಎಲ್ಲ ಹಚ್ಕೊಂಡ್ಮೇಲೆ ತಾನೇ ಚಂದ ಆಕೈತಿ. ಗಾಡಿ ಬಂತು, ಗಾಡಿ ಬಂದ್ರನೋ ಕರಿಯಾಕ. ನಾ ಇದನ್ನು ಮಾಡ್ದನ್ಗಪ್ಪ, ನೀ ಇಲ್ಲೇ ಒಂದು ಸೈಡ್ ನಿಂದ್ರು. ಹ್ಞೂ ಅಮ್ಮ, ನನಗೆ ಹೂ ಬೇಡಾಗಿತ್ತು. ಈ ಡ್ರೆಸ್ಗೆ ಈ ಹೂಗೆ ಮ್ಯಾಚ್ ಇಲ್ಲಮ್ಮ. ನೀನು ಬೇರೆ ಬಲವಂತ ಮಾಡಿ ಇದನ್ನು ಹೂ ಹಾಕಿದ್ಯಾ. ನನಗಿದು ಇಷ್ಟ ಇಲ್ಲ. ಅದ್ರಲ್ಲಿ ಬೇರೆ ಈ ಜ್ಯುವೆಲರಿ, ಈ ರಿಂಗು, ಈ ಬಳೆ ನನಗೆಲ್ಲ ಫುಲ್ಲು ಹೆವಿ ಆಗ್ತಾ ಇದೆ. ನಂಗೆ ಸ್ವಲ್ಪ ಸಿಂಪಲ್ ಆಗಿರಬೇಕು. ನನಗೆ ಇಷ್ಟು ಅಯ್ಯಪ್ಪ ಬೇಡಮ್ಮ. ಮಗಳ, ನಾನು ನಿಂದ ಮದುವೆಗಿತ್ತಂದ್ರೆ ನಾ ಇದನ್ನೆಲ್ಲ ವಿಚಾರ ಮಾಡ್ತಿರ್ಕಿಲ್ಲ ಏನ. ಹಾಂ, ನೀನು ದೊಡ್ಡ ಶ್ರೀಮಂತರ ಮನೆ ಮಗಳು. ಅಂಥದ್ರಾಗ ಅದ ಭಿಕಾರಿಗಳಲ್ಲ ಭಿಕಾರಿ. ಹಾಂ, ನಿನ್ನ ಮದುವೆ ನಿಲ್ಸಕ್ಕೆ ನೋಡಿದ್ಲಲ್ಲ ಆ ಭಿಕಾರಿ ಮಗಳು ನಿನ್ನ ಮನೆ. ಆಕೆಯು ನಿನಗೆ ವಾರಗಿತ್ತಿಯಾಗಿ ಬರಕತ್ತಾಳ. ಆಕೆ ಮುಂದೆ ನೀ ಹೆಂಗದಿ ಅಂತ ಗೊತ್ತಾಗೋದು ಬೇಡನ? ಹಾಂ, ನೀನು ಹಿಂಗೆ ಸಿಂಪಲ್ ಆಗಿದ್ರೆ ಅವಕ್ಕೊಂದು ಹೂ ತೊಗೊಂಡು ಹಾಕೊಳ್ಳೋಷ್ಟು ಮಗಳಿಗೆ ಯೋಗ್ಯತೆ ಐತೋ ಇಲ್ಲ ಅಂಬಲ್ಲ. ಅದೊಂಥರ ಮಗಳ ಬಾಬ್ ಕಟ್ಟದ್ದು, ಅವು ಒಂಥರ ಬಿತ್ರಿ ಹಂಗೆ ಅಲ್ಲ. ನೀ ಅಂಥ ಮನೆಗೆ ಹೋಗ್ತಿರ್ತಿ ಅಂದ್ರೆ ನೀನು ಕೊಳ್ಳಾಗ ಬಂಗಾರ ಎಷ್ಟೈತಿ, ನಿಂದು ಎಷ್ಟು ಒಡಿವೈತಿ ಅನ್ನೋದು ಗೊತ್ತಾಗೋದು ಬೇಡನ? ಮೈ ತುಂಬ ಹಾಕೊಂಡೋಗಿ ಎನ್ನ ಬೇಕಂದ್ರೆ ಹಾಕ್ತನ್ನ ಏನು. ಆದ್ರೆ ನೀ ಮಾತ್ರ ಇದನ್ನೆಲ್ಲ ಒಗಾತಿಂದ ಕಾಯ್ಕೋಬೇಕು. ನಿನ್ನ ರೂಮ್ ಸಪ್ರೇಟ್ ಇರ್ಬೇಕು. ನಿನ್ನ ರೂಮ್ನೇ ಲಾಕರ್ ಮತ್ತು ಆಳುಗಳನ್ನ ಸಾಕಷ್ಟು ಇಟ್ಟುಬಿಟ್ಟಿರ್ತಾನೆ. ನಿನ್ನ ರೂಮ್ಗೆ ಯಾರಿಗೂ ಎಂಟ್ರಿನೇ ಇಲ್ಲ. ನಿನ್ನ ಬೀಗರ ಮನೆಯವ್ರಿಗೆ ಯಾರಿಗೂ ಎಂಟ್ರಿ ಇಲ್ಲ, ನಮ್ಮ ಬೀಗರ ಮನೆಯವ್ರಿಗೆ. ಮತ್ತು ನೀ ಆಕೆಗೆ ಯಾಕಂದ್ರೆ ಅವ್ರಿಗೆ ಎಂಟ್ರಿ ಕೊಟ್ಟನೆ ಅಂದ್ರೆ ನಾಳೆ ಅಲ್ಲಿ ನೀನು ಒಡವೆಗಳು ಸಿಗ್ತಾವಿಲ್ಲ ಅಂತ ಗೊತ್ತಿಲ್ಲ, ಅವ್ರ ಜೊತೆ ಆಕೆ ಬಂದೇ ಬಿಡ್ತಾಳೆ. ಅದಕ್ಕೆ ನಿನ್ನ ಮದುವೆ ಮುಗಿತ, ನಿನ್ನ ಒಡವೆಗಳು ಏನಿರ್ತಾವೆ ನೀನು ಲಾಕರ್ನಾಗ ಇಟ್ಕೊಂಡ್ಬಿಡೋದು. ನಿಂಗೆ ಬೇಕಾದಾಗ ನೀ ಹಾಕೊಂಡು ಹೋಗೋದು. ಹಂಗೆ ಮಾಡಿ, ಯಾಕಂದ್ರೆ ಅದು ಪಡಾಳಿ ಇರ್ತಾನೆ. ನಾಳೆ ನೀವು ಬೇರೆ ಆದ್ಮೇಲೆ ನಿನಗೆ ಮನೆ ಅಂತ ಕೊಡಿಸಿದೀವಲ್ಲ, ಅಲ್ಲಿ ನಿಮ್ಮ ಅತ್ತಿ ಮಾವನ ಕರ್ಕೊಂಬಂದು ನೀ ಬೇಕಾದಾಗ ನೀನು ಒಡವೆ ಇಟ್ಕೋ. ಯಾಕಂದ್ರೆ ನಿಮ್ಮ ಅತ್ತಿ ಮಾವನ ಮೇಲೆ ನಂಗೆ ನಂಬಿಕೆ ಐತಿ. ಅದನ್ನು ಬಿಟ್ಟು ಆ ಪಡಾಳಿ ಮೇಲೆ ಆಕಿ ಮಗಳ ಮೇಲೆ ನಂಬಿಕೆ ಇಲ್ಲ ನಂಗೆ. ಏನು ಪಾಪ ಹುಡುಗ ಚಲೋ ಐತಿ ಇಲ್ಲ ನಂಗಿದ. ಏನು ನೀನು ಮೈದ್ ನಾ ಬಂಗಾರ ಅಂತವ ಅಂಥದಕ್ಕೆ ಆ ರಾಕ್ಷಸ ಸಿಗಾಕತ್ತಾಳ. ನಾಳೆ ಹೆಂಗೋ ನಿಮ್ಮ ಮನೆ ಬಾಳೆ ಅಂತ ಅಂತೈತಿ. ಹುಷಾರಾಗಿರು ನೋಡು. ಏನು ಆಯ್ತಮ್ಮ. ಅಮ್ಮ, ನಾನು ಅವ್ರಿಗೊಂದು ವಿಡಿಯೋ ಕಾಲ್ ಮಾಡಬೇಕಿತ್ತು. ಹೆಂಗೆ ಕಾಣತ್ತೀನಿ ಅಂತ ಅವ್ರಿಗೆ ತೋರಿಸ್ಬೇಕಿತ್ತು ಅಮ್ಮ. ನಿನ್ನ ಮಕ್ಕ ಅವ್ನು ನೋಡಬಾರ್ದು, ಅವನ ಮಕ್ಕ ನೀ ನೋಡಬಾರ್ದು. ನಾಳೆ ತಾಳಿ ಕಟ್ಟುತ್ತಾನ. ತಾಳಿ ಕಟ್ಟುತ್ತಾನ ಯಾಕ ಈಗ ಹೋಗಿ ಅಲ್ಲಿ ಬಸ್ಗೆ ಮಾಡ್ತಾರಲ್ಲ ರಾತ್ರಿ. ಅವಾಗ ನೋಡಂತ್ಯ. ಈಗ ಅಟ ಕುಂದ್ರಟ ಅವು ಮಮ್ಗಿದೆ ನೋಡಿ ನೀನು ಅನ್ಬೇಕ ಹಂಗೆ ರೆಡಿ ಆಗಿದಿ ಏನು. ಈಗ ಹೋಗಿ ಅವ್ನ ಮುಂದೆ ನಿಂತ್ಬಿಟ್ರೆ ಏನು ಹೊಡಿತೈತಿ. ಏನೇನು ಹುಚ್ಚಿಡು. ಹೌದಮ್ಮ, ನಾನು ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇನೆ. ಯವ್ವ ಮಸ್ತ್ ಕಾಣಕತ್ತೈತಿ ಯವ್ವ ಈ ಡ್ರೆಸ್ಸ ನಿನಗೆ. ಅಯ್ಯೋ ಅಯ್ಯೋ, ದಂತದ ಗೊಂಬೆ ಕಣ್ಣ ಕಾಣಕತ್ತೀಯ ನನ್ನ ಮಗಳ. ಹೌದಾ ಅಮ್ಮ, ನಂಗೆ ಭಾಳ ಖುಷಿ ಆಯ್ತು. ಈ ಡ್ರೆಸ್ಸಲ್ಲಿ ಸಂಜೆ ನೋಡಿ ನಾನು ಇಷ್ಟಪಟ್ಟರೆ ಅಷ್ಟು ಸಾಕು. ಮಗಳ ರೆಡಿ ಅದೀವ? ಹ್ಞೂ ಅಪ್ಪ, ರೆಡಿ ಆಗಿದ್ದೀನಿ. ಅಪ್ಪ ಹೆಂಗೆ ಕಾಣಕತ್ತೆ ನಾನು? ಅಯ್ಯೋ ನನ್ನ ಮಗಳ ಚಂದ ಕಾಣತ್ತೀವ ಯವ್ವ. ನೀನು ನಮಗೆ ಸಣ್ಣ ಮಗಳಿದ್ದಂಗೆ. ನೀಗ ಮದುವೆಯಾಗಿ ಹೊಂಟಿ ಅಂದ್ರೆ ನನಗೆ ಒಂಥರ ಆಗತ್ತೈತಿ. ನೀನು ಕಳಿಸ್ಕೊಡೋಕ್ಕೂ ಆಗತ್ತಿಲ್ಲ ಮಗಳ. ಯಾಕಂದ್ರೆ ನಮಗೆ ಇರೋಕೆ ನೀನು ಒಬ್ಳ ಮಗಳು. ಈ ಆಸ್ತಿಗೆಲ್ಲ ವಾರಿಸ್ತಾಳು ನೀನೊಬ್ಬಾಕೆನ. ನಿನ್ನನ್ನು ನನಗಲ್ಲಿ ಕಳಿಸ್ಕೊಡೋಕೆ ಇಷ್ಟನೇ ಇಲ್ಲವ. ಅದರಲ್ಲಿ ಬೇರೆ ನನಗೆ ಮದುವೆ ಮಾಡೋದಂದ್ರೆ ನೀನೇನೋ ಪ್ರೀತಿ ಮಾಡತ್ತಿ ಅನ್ನೋ ಕಾರಣಕ್ಕೆ ಹುಡುಗನ ಜೊತೆ ನೀನು ಮದುವೆ ಮಾಡಕತ್ತೇನೆ. ಇಲ್ಲ ಅಂದಿದ್ರೆ ನಾನು ಇದನ್ನ ಮಾಡ್ತಿರ್ಕಿಲ್ಲವ. ಅಲ್ಲ ಈಗ ನೀನು ಈಗ ನಮ್ಮನ್ನು ಬಿಟ್ಟು ಹೋಗ್ತಿಯಲ್ಲ, ನಾವಿಬ್ಬರೇ ಇರೋದನ್ನು ಅನ್ನೋದು ನನಗೊಂದು ದೊಡ್ಡ ಇದಾಗ್ಬಿಟ್ಟೈತಿ. ಈಗ ಏನು ಮಾಡಬೇಕು ತಿಳಿಯತ್ತಿಲ್ಲ. ಇಬ್ಬರು ಹೆಂಗಿದ್ದು ಜೀವನ ಮಾಡೋದು? ನೀನು ಬಿಟ್ಟು ಇಷ್ಟು ದಿನ ಮಕ್ಳಿಲ್ದೇದಾಗ ಒಂದು ಮಕ್ಳಾದ್ಮೇಲೆ ನಿನ್ನ ಹಚ್ಕೊಂಡ್ಬಿಟ್ಟಿರ್ತೀವಿ. ಹೆಣ್ಮಕ್ಳು ಹಡಿದ್ಮೇಲೆ ತಂದೆ ತಾಯಿಗೆ ಎಷ್ಟು ನಿಗ್ರಹಕ್ಕತ್ತಲ್ಲ ಅವ್ರನ್ನ ಬಿಟ್ಟು ಕಳಿಸ್ಬೇಕಾರ. ಹಾಂ, ಹುಟ್ಟಿದ ಮನೆ ಬಿಟ್ಟು ಮೆಟ್ಟಿದ ಮನೆಗೆ ಹೋಗಿ ಹೆಣ್ಮಕ್ಳು ಇರ್ತಾರಂದ್ರೆ ತಂದೆ ತಾಯಿ ಅಷ್ಟು ಅದನ್ನು ಅವರು ಇದನ್ನಾಗಿರ್ತಾರೆ. ರೀ ಆಕಿ ಚಂದ ರೆಡಿ ಆಗ್ಯಾಳ. ಹಾಂ, ನೀವು ಇಲ್ಲದ್ದೇ ಸಲ್ಲದ ಎಲ್ಲ ಹೇಳಿ ನಾನಾ ತಾಯಿಯಾಗಿ ಹೆಣ್ಣುಗಳಾಗಿ ಆತಿಲ್ಲ. ನೀವು ಇಲ್ಲ ಸಲ್ಲದ್ದೆಲ್ಲ ಹೇಳಿ ಆಕೆ ನೀನು ಕಣ್ಣೀರು ಹಾಕಿಸ್ಬೇಕನ್ನಕತ್ತಾನ. ಸುಮ್ಮ ಕುಂಡ್ರಿ. ಆಕಿ ಆಗ ಹತ್ಕೊಂಡು ಕುಂತಿದ್ಲೆ. ಇನ್ನು ಮುಂದೆ ಅಳಬಾರ್ದಂತೆ ನಾನೇ ತೊಗೊಂಡೇನಿ. ಅದಕ್ಕೆ ಅಳಾಕತ್ತಿಲ್ಲ ಆಕಿ. ಏನು ನೀವು ಆಕೆ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ಆಕೆ ಎಲ್ಲ ಆರಾಮ ಇರ್ತಾಳೆ. ಅವ್ರ ಅತ್ತಿ ದೇವತೆ ಅಂತ ಆಕಿ. ಅಂತ ಅತ್ತಿ ಸಿಗ್ಬೇಕಾರೆ ಪುಣ್ಯ ಮಾಡಿದಾಳೆ ಆಕಿ. ನೀವು ಸುಮ್ಮನೆ ರೇಟ್ ನಡ್ರಿ. ಹಂಗೇನ್ರ ಇತ್ತಂದ್ರೆ ನಮ್ಮ ಮಗಳನ್ನ ಅವ್ರ ಅತ್ತಿ ಮಾವನ ಆಕಿ ಗಂಡನ ಕರ್ಕೊಂಬಂದು ಇಲ್ಲೇ ಇಟ್ಕೊನು. ಗಂಡ ನಾನು ನೆನ್ಪಂತ ನೋಡ್ದೆ 10 ಸಲ ಫೋನ್ ಮಾಡ್ಯಾನ ಸಂಜು. ಮಾವರಿ ಬರಾಕತ್ತೀರಿ ಮಾವರಿ ಇನ್ನೇ ಇಲ್ಲದಿರಿ ಅಂತೇಳಿ ಹಂಗೆ ಫೋನ್ ಹಚ್ಚತ್ತಾನ. ಏನು ಮಾಡಕತ್ತಾಳ್ರಿ ಆಕೆ? ಫೋನ್ ಯಾಕೋ ಎತ್ತಬಾಡ್ರಿ ಅಂತೇಳಿ ಕಾಟ ನನ್ನ ಕಡ್ಸಕತ್ತಾನ ಹರಿದೇವ್ರು. ಹೌದಪ್ಪ. ಅವಂಗ ಈಕಿನ ಯಾವಾಗ ನೋಡಿ ನಾನು ಇದಾಗೈತಿ. ಅದಕ್ಕೆ ನಡೀರಿ. ನಾವು ಗಾಡಿ ಕಳ್ಸಿರನ್ರಿ?
ಅಯ್ಯ ಗಾಡಿ ಕಳ್ಸತ್ತೀರ ಎದಕ್ಕೆ ಬೇಕು? ನಾವು ಕಾರ್ ಗಡೆಗೆ ಹೋಗ್ತೀವಿ. ಮಂದಿಗೆ ಒಂದು ದೊಡ್ಡ ಬಸ್ ಹೇಳಿದ್ದೀವಿ. ಬೆಳಗ್ಗೆ ಒಂದು ಬಸ್ ಬರ್ತೈತಿ, ಈಗ ನೈಟ್ ಒಂದು ಬಸ್ ಬರ್ತೈತೆ, ಮತ್ತು ಬೆಳಗ್ಗೆ ಒಂದು ಬಸ್ ಬರ್ತೈತಿ, ಸಾಕಲ್ಲ. ಈಗ ನೈಟ್ ಏನೇನು ಫಂಕ್ಷನ್ ಐತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಮತ್ತು ಅವು ಬರ್ತಾವಂತ, ಅವಕ್ಕೆ ಗಾಡಿ ಹೇಳಿದಾರಂತ. ಇನ್ನು ಅವು ಹೆಂಗೆ ಬರ್ತಾವೋ ಏನೋ. ಇವರು 100 ಮಂದಿ ಲೆಕ್ಕ ಹೇಳಿದ್ರು. ನಾನು ಅವ್ರದ್ದು 150 ಮಂದಿ ಲೆಕ್ಕದ ಅಡ್ಗೆ ಮಾಡ್ಸೇನೆ ಅವ್ರದ್ದು. ಮತ್ತು ಏನು ಮಾಡೋದು ಎಲ್ಲಕ್ಕೂ ಇವ್ರದ ನಿಗ್ರ. ಹಂಗಾಗಿ 150 ಮಂದಿ ಲೆಕ್ಕ ಹೇಳಿದ್ದೀನಿ, ನೋಡೋಣ ಏನಾಕೈತೆ. ಮತ್ತು ಅವರು ಹೆಚ್ಚಿಗೆ ಮಂದಿ ಬಂದ್ರೆ ಮತ್ತೆ ಮಾಡ್ಬೇಕಾಕತಿ ನೋಡೋದು ಹೆಂಗೆ ಅಂತತೋ ಅನಿಸ್ತತೋ. ನಾನು ಮಾತ್ರ ನಮ್ಮದು ಒಂದು 500 ಮಂದಿ ಲೆಕ್ಕ ಹಿಡ್ದೇನಿ, ಅವ್ರದ್ದು ಒಂದು 200 ಮಂದಿ ಲೆಕ್ಕ ಹಿಡ್ದೇನಿ. ಅವ್ರು ಎಷ್ಟು ಮಂದಿ ಕರ್ಕೊಂಬರ್ತಾರೆ ಏನೋ ಯಾರಿಗೆ ಗೊತ್ತಾ. ನೋಡ್ಬೇಕಲ್ಲ ಮತ್ತು ಅದನ್ನು. ಅಯ್ಯೋ ಆ ಕೊಜ್ಜ ನೋಡ್ರಿ ರೀ, ಅದು ಹಳ್ಳಿ ಮಂದಿ. ಅಲ್ಲೇ ಪಾಪ ಅವ್ರು ಕರಿ ಹೊಡೆದ ಬರ್ತಾರ. ಈ ಕೊಜ್ಜ ಬೇಕಂತಲೇ ಹೊಟ್ಟೆ ಉರ್ಸಾಕ ಈಗ ನಾವು ಮದುವೆ ಮಾಡತ್ತ ಒಂದು ದಾಮ್ದುಮ್ಲೆ ಮಾಡ್ತಂತ ಗೊತ್ತಿರ್ತೈತೆ ಆಕೆಗೆ. ಅದಕ್ಕೆ ಒಂದು 300-400 ಮಂದಿ ಕರ್ಕೊಂಬಂದ್ರೆ ಬರ್ಲಾರಕ್ಕೆ. ನಿಮ್ಗೆ ಆಕೆ ಕೈ ಗೊತ್ತಿಲ್ಲ, ನನಗೆ ಗೊತ್ತೈತೆ ಆಕೆ ಬುದ್ಧಿ ಹೆಂಗದಾಳ ಅಂತೇಳಿ. ಆ ಮಂದಿ ಏನು ಪಾಪ ಕರೆದ್ರೆ ಬಂದೇ ಬರ್ತಾರ. ಆದ್ರೆ ಇದು ಮಾಡೋ ಕೊಜ್ಜ ಕೆಲಸ ಅಂತದ್ದು ಇರ್ತೈತಿ. ಅದಕ್ಕೆ ಬಡವಾರ ತೋರಿಸ್ಕೊಳಕ ಯಾರ್ದೋ ಮದುವೆ ಎಲ್ಲಮ್ಮನ ಜಾತ್ರೆ ಅನ್ನೋ ಹಂಗೆ ಯಾರ್ದೋ ದುಡ್ನ್ಯಾಗ ಎಲ್ಲಮ್ಮನ ಜಾತ್ರೆ ಮಾಡ್ಕೊಂಡು ಹಾಕಿಕೆ. ಅದಕ್ಕೆ ನೋಡ್ರಿ, ನೀವು ನೋಡ್ರಿ ಲಿಮಿಟ್ ಮೇಲೆ ಮಾಡಿಸ್ರಿ. ಎಷ್ಟಾಕತ್ತೆ ಅಷ್ಟಾಕತಿ, ಇಲ್ದ್ರೆ ಉಪವಾಸ ಹೋಗಾರ. ನಮ್ಗೇನು ಬೇಕೈತಿ? ನಮ್ಮ ಮಂದಿನ ಬಡ ಬಡ ನಾವು ಊಟ ಕಳ್ಸಿರತ್ತೆ. ನಮ್ಮ ಮಂದಿ ಡೀಸೆಂಟ್ ಬಡ ಬಡ ಇದು ಮಾಡ್ತಾರೆ. ಆದ್ರೆ ಹಳ್ಳಿ ಮಂದಿ ಅವರು ಹೋಗ್ತಾರ. ಏನು ಮಾಡೋದು ನೋಡೋಣ ತಗೋರಿ. ವಿಚಾರ ಮಾಡೋಣ. ಈಗ ಅಲ್ಲಿ ಹೋದ್ಮೇಲೆ ಈಗ ಹೋಗ್ತೇವಲ್ಲ ನಾವು, ನಮ್ಮ ಕಾರ್ನಾಗ ಹೋಗೋಣ. ಹೋಗೋಣಂತ. ನಂದೇನೋ ಸೂಟ್ ಬೂಟ್ ಎಲ್ಲ ಚಂದ ಏನೋ ಐತಿ. ನನ್ನ ಮಗಳಂತೂ ಬಂಗಾರಂಗೆ ರೆಡಿ ಆಗ್ಯಾಳ. ನೀ ಏನು ಇದನ್ನ ಒಳ್ಳೆ ಇನ್ನೊಂದು ಸೀರೆ ಒಂದು ಸಿಗಾಕೊಂಡು ನಿಂದಿರ್ತಿ. ಹೋಗಿ ಬೇರೆ ಸೀರೆ ಉಟ್ಕೊಳ್ಳು. ಅಯ್ಯೋ ನಂದೇನೈತಿ ಬಿಡ್ರಿ, ಆಗೋದು ಆಗೋಯ್ತು, ಮುದಿಕೆ ಆದ್ನಿ. ಇನ್ನೇನೈತಿ? ಇನ್ನು ಬಂಗಾರ ಸೀರೆ ಉಟ್ಕೊಂಡ್ರೆ ಏನ, ಬೆಳ್ಳಿ ಬಂಗಾರ ಹಾಕೊಂಡ್ರೆ ಏನ? ಯಾರು ನೋಡಾರದಾರನ? ಯಾರು ನೋಡಾರದಾರಂತ ಏನು ಹಾಕೋತಾರವು? ಹಾಂ, ಇಲ್ಲ, ನಮ್ಗೆ ನಾವು ಹಾಕೋಬೇಕಾಗಿರ್ತತಿ. ಏನೋ ಫಂಕ್ಷನ್ ಇದ್ರೆ ಏನು ಚಂದಗೆ ಸೀರೆ ಉಟ್ಕೊಂಡು ರೆಡಿ ಆದ್ರೆ ಚಂದ. ಆ ಮನ್ಯಾಗ ಟೇಜರಿ ಒಳಗೆ ಒಡವಿ ಮೂಲ ಮಾಡಬೇಡವನ. ಮೈ ತುಂಬ ಹಾಕ್ಕೊಂಡು ನಂದು ಐತಂತೆ ತೋರಿಸ್ ದೌಲತ್ ಏನು. ಆಯ್ತು ಬಿಡ್ರಿ, ಹೋಗ್ತಿರ್ತಲ್ಲ ಅವಾಗ ಉಟ್ಕೊಂಡು ನಾನು ಒಡವೆ ಹಾಕೋತಾನೆ. ಐಶ್ವರ್ಯ ಹೆಂಗೆ ಕಾಣಕತ್ತಾಳ, ಜಾನ್ವಿ ಹೆಂಗೆ ಕಾಣಕತ್ತಾಳ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ಐಶ್ವರ್ಯ ಭಾಳ ಒಳ್ಳೆ ಸ್ವಭಾವದ ಹುಡುಗಿ ಆಗಿರ್ತಾಳೆ. ಅವಳು ಒಳ್ಳೆ ಮನಸ್ಸಿರುತ್ತೆ. ಅವಳು ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋತಾಳ ಅನ್ನೋ ನಂಬಿಕೆ ಇರುತ್ತೆ. ಆದರೆ ವಾರ್ಗಿತ್ತಿರು ಸೇರಿ ಮುಂದೆ ಹೆಂಗೆ ಜೀವನ ಮಾಡ್ತಾರೆ ಅನ್ನೋದನ್ನು ನೀವು ನೋಡ್ಬೇಕಾಕತಿ. ಕತಿನ ಕಾದು ನೋಡ್ರಿ. ನಾಳೆನೇ ಮದುವೆದು, ಇವತ್ತಂತೂ ಹೋಗಾತೀವಿ. ಅದು ಇದು ಶಾಸ್ತ್ರ ಪಾಸ್ತ್ರ ಏನು ತೋರಿಸಲ್ಲ. ಆ ಶಾಸ್ತ್ರನ ಈ ಗೊಂಬೆ ಮೂಲಕ ತೋರ್ಸಕತ್ರ ಭಾಳ ಟಫ್ ಅನಿಸುತ್ತೆ. ಒಂದೊಂದು ಕತಿನೂ ಒಂದೊಂದು ಸಂಚಾನಕ್ಕೂ ಅಂತ ಎಡಿಟ್ ಮಾಡ್ರೂ ಆಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಮದುವೆ ಟೇಜಲ್ಲಿ ನಿಂತು ಮದುವೆ ಮಾಡಿಸ್ದಂಗೆ ತೋರಿಸ್ತೀನಿ. ಮದುವೆ ಆದಂಗೆ ಅದೇ ಎಪಿಸೋಡ್ ಹತ್ರ ಮುಂದಿಂದು ಅವ್ರ ಜೀವನ ಹೆಂಗೆ, ಮನೆ ಜೀವನ ಹೆಂಗಿರುತ್ತೋ ಅದು ಹಂಗೆ ನಡೆಯುತ್ತೆ. ಅದ್ರ ಮೂಲಕ ನೀವು ನೋಡ್ಕೊತ ಹೋಗಿ ಅವರ ಜೀವನದಲ್ಲಿ ಹೆಂಗಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಹಾಗೆ ನಾನು ಇವತ್ತು ಬೆಳಗ್ಗೆ ಹಾಕಿರೋ ವೀಡಿಯೋದಲ್ಲಿ ಮಧ್ಯಾಹ್ನ ಹಾಕಿದ್ನಲ್ಲ, ಆ ವಿಡಿಯೋದಲ್ಲಿ ನಿಮ್ಗೆ ಸೀರೆ ಫೋಟೋ ಹಾಕ್ತೀನಿ ಅಂದ್ಕೊಂಡೆ. ಸೀರೆ ಫೋಟೋ ಇನ್ನು ಎಡಿಟ್ ಮಾಡ್ಕೊತ ಕುಂತ್ರೆ ಎಲ್ಲಿ ನಿಮ್ಗೆ ತುಂಬ ಹೊತ್ತಾಗುತ್ತೆ, ಲೇಟ್ ಆಗುತ್ತೆ ಅಂತ ನಾನು ಸೀರೆ ಫೋಟೋ ಹಾಕಕ್ಕೆ ಹೋಗಲಿಲ್ಲ. ಹೊಸ ಮಾಲ್ ಹಾಕಿಸ್ತಾ ಇದ್ದೀನಿ ದೀಪಾವಳಿಗೆ. ಎಲ್ಲರಿಗೂ ಕಮ್ಮಿ ರೇಟಲ್ಲೇ ಹಾಕಿಸ್ತೀನಿ ನಾನು. ಯಾಕಂದರೆ ಎಲ್ಲರೂ ಕಮ್ಮಿ ರೇಟಲ್ಲಿ ಕೇಳ್ತಾ ಇದ್ದಾರೆ. 1000 ಲಾಸ್ಟು ನಿಮ್ಗೆ 1500 ರೂಪಾಯಿ ಒಳಗಿಂದನೇ ಹಾಕ್ತೀನಿ. ಚೆನ್ನಾಗಿರೋ ಕ್ವಾಲಿಟಿ, ಚೆನ್ನಾಗಿರೋ ಸೀರೆಗಳನ್ನ ತೊಗೊಂಡು ಬಂದಿರ್ತೀನಿ. ಯಾರಿಗಾದ್ರೂ ಬೇಕಂತಂದ್ರೆ ನೀವು ಈ ಸಂಡೇ ಹೋಗ್ತಾ ಇದ್ದೀನಿ ತರಕ್ಕೆ. ಈಗ ಇರುವಂಥ ಸ್ಟಾಕ್ನ ನಿಮ್ಮ ಫೋಟೋ ಹಾಕ್ತೀನಿ. ಯಾರಿಗಾದ್ರೂ ಬೇಕಂದ್ರೆ ರೀಸನೇಬಲ್ ಪ್ರೈಸ್ ಕೊಡ್ತೀನಿ. ಕೇಳ್ತೀರಾ? ಕೇಳಬೇಕು, ಎಷ್ಟು ಅದರ ಲಿಮಿಟ್ ಇರುತ್ತಲ್ವ. ನಾನು ಬರೀ ಭಾಳ ಇಟ್ಕೊತಿರೋದಿಲ್ಲ. ಒಂದು ಸೀರೆ ಬೆಲೆಯಲ್ಲಿ ನನಗೆ 50 ರೂಪಾಯಿ ಮಿಕ್ಕಿದ್ರೆ ಅಷ್ಟೇ ಸಾಕು. ಫ್ರೀ ಶಿಪ್ಪಿಂಗು ಇರ್ತೈತಿ. ಯಾರಿಗಾದ್ರೂ ಬೇಕಾದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದರ ವಿಡಿಯೋ ಹಾಕೋದೇ ಲೇಟು, ಅದರಲ್ಲಿ ನೀವು ಸೀರೆ ಬಗ್ಗೆನೇ ಮಾತಾಡ್ತೀರ ಅಂತ ಅನ್ಬೇಡಿ, ಕ್ಷಮೆ ಇರಲಿ. ನಂದು ಒಂದು ಬಿಸ್ನೆಸ್ ಇರುತ್ತಲ್ಲ, ನನ್ನ ಬಿಸ್ನೆಸ್ಸು ಇಂಪ್ರೂವ್. ನಿಮ್ಮನ್ನು ಬಿಟ್ಟರೆ ನಂಗೆ ಬೇರೆ ಯಾರಿಲ್ಲ ಸೀರೆ ಮಾರೋಕ್ಕೆ. ಯಾಕಂದರೆ ಲೋಕಲಲ್ಲಿ ಮಾರಬೇಕಂದ್ರೆ ನಾನು ಇನ್ನೂ ಅಂಗಡಿ ಇಟ್ಟಿಲ್ಲ. ಮನೇಲಿ ಸೀರೆ ಬಿಸ್ನೆಸ್ ಮಾಡ್ತಿರೋದಂದರೆ ಯಾರೂ ಹಂಗೆ ಇನ್ನೂ ಅಷ್ಟು ಪ್ರಚಾರ ಆಗಿಲ್ಲ. ಈಗ ನನಗೆ ಗೊತ್ತಿರೋರು ನೀವು 12,000 ಅಷ್ಟೇ. ನೀವೇ ನನ್ನ ಎಲ್ಲ ಫ್ಯಾಮ್ಲಿ ಅಂತ ತಿಳ್ಕೊಂಡೇನಿ. ಪ್ಲೀಸ್ ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಕನ್ನಮ್ಮ ಕಲೆಕ್ಷನ್ ಅಂತ ಸಾರೀಸ್ ಅಂತ ಇದೆ. ನೀವು ಯಾರಾದರೂ ಹೋಗಿ ಪೇಜ್ನ ಇದು ಮಾಡ್ಬೋದು. ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದೆ. ಹೋಗಿ ನನ್ನ ಪೇಜ್ನ ಫಾಲೋ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ. ಇಲ್ಲಾಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ನನ್ನ ಸೀರೆ ವಿಡಿಯೋ ಬರುತ್ತೆ ನೋಡಿ. ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಒಳಗೆ ನೋಡ್ರಿ, ನಿಮಗೆ ಯಾವಾರ ಸೀರೆ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊರಿ. ಯಾಕಂದ್ರೆ 1450 ರೂಪಾಯಿ ಇರೋ ಸೀರೆನ 1400 ರೂಪಾಯಿ ಕೊಡ್ತಾಯಿದ್ದೀನಿ. ಮತ್ತೆ ಸ್ಟಾಕ್ ಮಾಡಿಸಿದ್ದೀನಿ. ಸೊ ಅವ ನಿಮ್ಗೆ ಯಾವ ಥರ ಮೊದಲು ಇದ್ದುಲ್ಲ ಅದೇ ಥರ ಖಾಲಿ ಆದ ತಕ್ಷಣ ಒಂದೊಂದೇ ಯಾವ ಥರ ಇದ್ದು ಅವನ್ನೆಲ್ಲ ನಿಮ್ಗೆ ಸ್ಟಾಕ್ ಮಾಡಿಸಿದ್ದೀನಿ. ಸೊ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. ನೋಡಿರಿ, 1450 ರೂಪಾಯಿ ಇರೋ ಸೀರೆನೂ ನಿಮಗೆ
ಕೇವಲ 1400 ರೂಪಾಯಿ ಕೊಡ್ತಾ ಇದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವ. ನಿಮ್ಗೆ ಸುಮಾರು ಸೀರೆ ತೊಗೊಂಬಂದ ಮಂದಿಗತೆ 300 ಕೊಡ್ತೇನೆ 400 ಕೊಡ್ತೇನೆ ಅಂತಿಲ್ಲ. ಒಳ್ಳೆ ಕ್ವಾಲಿಟಿ ಸೀರೆ ತೊಗೊಂಬಂದು ನೀವು ಒಂದು ಸಲ ತೊಗೊಂಡು ನೋಡ್ರಿ, ಇವ್ರ ಹತ್ರ ಸೀರೆ ತೊಗೋಬೇಕಪ್ಪ ಅಂತ ಅನ್ನೋ ಆ ಥರ ಸೀರೆನ ಕೊಡ್ತಾ ಇರ್ತೀನಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗೈತಿ. ಯಾರಿಗಾರ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ 9036882501 ಇದಕ್ಕೆ ಕರಿ ಮಾಡಿರಿ, ಮತ್ತು ನೀವು ಸೀರೆ ಬೇಕಂದ್ರೆ ತೊಗೊಳ್ರಿ. ಇಲ್ಲಿ ನೋಡ್ರಿ, ಈ ಸೀರೆ ಬಂದು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಒಳಗೆ ರಾಯಲ್ ಬ್ಲೂ ಕಲರು 1200 ರೂಪಾಯಿಗೆ ಸಿಗಾಕತ್ತೈತ್ರಿ. ಮತ್ತು ಇದೊಂದು ಸ್ವಲ್ಪ ಡಾರ್ಕ್, ಇದು ಲೈಟ್ ಬ್ಲೂ ಐತಿ. ಮತ್ತು ಇದು ನೋಡ್ರಿ ಮಧುಗೌಡ ಸಾರಿ ಅಂತಾರಲ್ಲ, ಈ ಕಲರ್ ಮಾತ್ರ ಸಖತ್ತಾಗೈತಿ, ತೊಗೊಳ್ರಿ. ಇದನ್ನ ನೋಡ್ರಿ ನಿಮಗೆ 700 ರೂಪಾಯಿಗೆ ಸಿಗಾಕತ್ತೈತಿ. ಟಿಶ್ಯೂ ಸಾರಿ ಸಖತ್ತಾಗೈತಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗದಾವ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ, ಯಾರಿಗಾದ್ರೆ ಬೇಕಂದ್ರೆ ತೊಗೊಳ್ರಿ. ಮತ್ತು ಇವ ನೋಡ್ರಿ, ಇದ್ರೊಳಗೆ ನಿಮಗೆ ಈಚೆ ಕಡೆ ಲಾಸ್ಟ್ ಗೋಡಂಬಿದು ಬಿಟ್ಟು ಈಚೆ ಕಡೆ 2 ಏನದಾವಲ್ಲ ಅವು ಅದಾವ, ನೀವು ತೊಗೋಬೋದು. ಇಲ್ಲಿ ನೋಡ್ರಿ, ಈ ಸೀರೆ ಮಾತ್ರ ನಿಮ್ಗೆ 1000 ರೂಪಾಯಿಗೆ ಸಿಗತ್ತವ, ಸೆಮಿ ಮೈಸೂರು ಸಿಲ್ಕು. ಇದನ್ನು ಮಾತ್ರ ರಾಯಲ್ ಬ್ಲೂ ಕಲರ್, ಇದಕ್ಕೆ ವೈಟ್ ಬ್ಲೌಸ್ ಫ್ರೀ ಐತ್ರಿ. ಮೊದಲೆಲ್ಲ ಇವನ್ನ ನಾನು 1200 1400 ರೂಪಾಯಿಗೆ ಮಾರಿದ್ದೀನಿ. ಈಗ ಇದ್ರದ್ದು ನಿಮ್ಗೆ ದಸರಾ ಆಫರ್ ಅಂತ 1000 ರೂಪಾಯಿಗೆ ಇಟ್ಟಿದ್ನಿ. ಎಲ್ಲ ಖಾಲಿಯಾಗಿ 2 ಪೀಸ್ ಉಳ್ದಾವ. ಯಾರಿಗಾದ್ರೂ ಬೇಕಂದ್ರೆ ಲಘು ಬುಕ್ ಮಾಡ್ಕೊರಿ. ಮತ್ತು ನೀವು ಖಾಲಿ ಆದಮೇಲೆ ಮತ್ತೆ ಐತ ಮೇಡಮ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಲಘುನ ಪಟ್ ಅಂತ ಬುಕ್ ಮಾಡ್ಕೊರಿ. ಕನ್ನಮ್ಮ ಕಲೆಕ್ಷನ್ ಸಾರೀಸ್ ದೀಪಾವಳಿಗೆ ಹೊಸ ಕಲೆಕ್ಷನ್ ಹಾಕತ್ತನ್ನು ನೋಡುವಂತ್ರಿ.